ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಡಿಸೈನ್ ಹಾಕೋಕ್ಕೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ, 10ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ. 10.075 ಒಂದು ಗಂಟು ಹಾಕಿದ್ದೀನಿ. ಗಂಟು ಹಾಕಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್, 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನು, 1 2 3 4 5 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಚೈನ್ ಗ್ಯಾಪು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್, 1 2 3 4 5 ಚೈನ್ ಹಾಕಿ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲೇ ಕರೆಕ್ಟಾಗಿ 6 ಚೈನು ಸ್ವಲ್ಪ ಗ್ಯಾಪು. ಈಗ ನಾನು ಕ್ರೋಶ ತೆಗೆದು ಒಂದು ರೌಂಡ್ ಅದೇ ಬೀಡ್ಸ್ ತೋರಿಸಿದ್ನಲ್ಲ ಆ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಬರುತ್ತಲ್ಲಿಗೆ ಕರೆಕ್ಟಾಗಿ ಬೇಕು. ಮತ್ತು 5 ಚೈನ್, 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನು, 2 3 4 5 6 ಚೈನ್ ಹಾಕಿ ಫಸ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಬೇಕು. ನೋಡಿಬಿಟ್ಟು ಸ್ವಲ್ಪ ಒಂದು ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್, 1 2 3 4 5 ಇದು ಬೇಸ್ ಲೈನ್ ಪೂರ್ತಿ ಹೀಗೆ ಬರುತ್ತೆ ನೋಡಿ ಫ್ರೆಂಡ್ಸ್. 5 6 5 ಬೀಡು ಮತ್ತು 5 6 6 ಚೈನ್ ಹಾಕಿದಾಗ ಒಂದು ಚೈನ್ ಒಳಗಡೆಗೆ ಒಂದು ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೇಸ್ ಲೈನು ಈ ಥರ ಫಿನಿಶ್ ಆಗಿದೆ. 5 ಚೈನು 6 ಚೈನು ಮತ್ತು 5 ಚೈನು 6 ಚೈನ್ನ ಸ್ವಲ್ಪ ಒಂದು ಚೈನ್ ಗ್ಯಾಪ್ ಬಿಟ್ಟು ಅಂದರೆ ಒಳಗಡೆಗೆ ಹಾಕೋಬೇಕು. ಈಗ ನಾನು ಸೆಕೆಂಡ್ ರೌಂಡ್ಗೆ ಗಂಟು ಹಾಕಿದ್ದೀನಿ. ಗಂಟು ಹಾಕಿ ಈ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಸಿಂಗಲ್ ಕ್ರೋಶೆ ಒಳಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ 5 ಚೈನ್ ಒಳಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಅದೆಷ್ಟು ಫಿಲ್ ಆಗುತ್ತೆ 6 ಚೈನ್ ಒಳಗೆ ಅದೇ ಥರ ಮಾಡ್ಕೊತ ಹೋಗಬೇಕು. ತ್ರಿಬಲ್ ಕ್ರೋಶನ ಸೂಜಿ ಮೇಲೆ 2 ಸರಿ ದಾರ ಹಾಕ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿಗೆ 14 ಕಂಬ ಹಿಡ್ದಿದೆ. 14 ಕಂಬ ಆದಮೇಲೆ ಈ 5 ಚೈನ್ಗೆ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬೀಡ್ಸ್ ಲಾಕ್ ಮಾಡಿದ್ವಲ್ಲ ಈ ಲಾಕಿಗೆ ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ಚೈನ್ ಹಾಕೋಬೇಕು. 1 2 3 4 5 ಚೈನ್ ಹಾಕ್ತಾಯಿದ್ದೀನಿ. ಇದಕ್ಕೆ 5 ಚೈನ್ ಹಾಕಿ ಬೀಡಿ ಮೇಲೆ ಲಾಕ್ ಮಾಡಬೇಕು. ಮತ್ತು ಈ 6 ಚೈನ್ಗೆ 5 ಚೈನ್ಗೆ ಒಂದು ಚೈನ್ ಹಾಕ್ಕೊಂಡು ಮತ್ತು ತ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ಥರ 14 ಕಂಬ ಹಿಡಿಯುತ್ತೆ. ನೋಡ್ಕೊಳ್ಳಿ, ನಿಮಗೆ 14 ಕಂಬ ಹಿಡಿದ್ರೆ 14 ಕಂಬ ಹಾಕಿ, 12 ಕಂಬ ಹಿಡಿದ್ರೆ 12 ಕಂಬ ಹಾಕಿ, ಬಟ್ ಸ್ಟಿಫಾಗಿ ಕೂತ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಈ ಡಿಸೈನು ಈ ಥರ ಕಂಪ್ಲೀಟ್ ಆಗಿದೆ. ಇದಕ್ಕೆ ಬೇಕಾದರೆ ಕುಚ್ಚು ಕಟ್ಟಿ ಸಿಂಪಲ್ ಡಿಸೈನಾಗಿ ಮಾಡ್ಬೋದು. ಈಗ ನಾನು ಈ ಚೈನ್ ಗ್ಯಾಪ್ಗೆ ದಾರನ ನೆಕ್ಸ್ಟ್ ಲಾಕ್ ಮಾಡ್ಕೋತಾ ಇದ್ದೀನಿ.
ಸೇಮ್ ಕಲರೇ ತೊಗೊಂಡಿದ್ದೀನಿ ಇದಕ್ಕೆ ನಾನು. ಹಾಕಿ ಗಂಟು ಹಾಕ್ಕೋಬೇಕಲ್ಲಿ. ಗಂಟು ಹಾಕಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನಾವು 1 2 3 4 5 6 ಕ್ರೋಶ 6 ಚೈನ್ ಹಾಕ್ಕೊಂಡು ಈ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 6 ಜಾಸ್ತಿ ಆಗಿದೆ, ನಾನು ಒಂದು ಚೈನ್ ಕಮ್ಮಿ ಮಾಡ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕಿದ್ದೀನಿ. ಈ ಫಸ್ಟ್ ಲೇಯರ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕೋತೀನಿ. 1 2 3 4 4 ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಮಾಡಬೇಕು. ಮತ್ತು ಬೀಡ್ ಸುತ್ತ 6 ಚೈನ್ 1 2 3 4 5 6 6 ಚೈನ್ ಹಾಕಿ ಬೀಡ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ 1 2 3 4 4 ಚೈನ್ ಹಾಕಿ ಈ ಸ್ಟಾರ್ಟಿಂಗ್ ಲೈನ್ ಇರುತ್ತಲ್ಲ ಆ ಲೈನಿಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು ಈಗ ಮತ್ತೆ 6 ಚೈನ್ 1 2 3 4 5 ಹಾಕಿ 5 ಚೈನ್ ಹಾಕಿ ಈ ಫಸ್ಟ್ ಚೈನ್ ಹಾಕಿದ್ದೀವಲ್ಲ ಆ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಈಗ ಫಸ್ಟ್ 5 ಚೈನು ಮತ್ತು 4 ಚೈನು ಮತ್ತು 6 ಚೈನ್ ಹಾಕಿದ್ದೀನಿ ಬೀಡ್ ಪಕ್ಕ, ಬೀಡ್ ಮೇಲೆ ಮತ್ತು 4 5 ಇದೇ ಥರ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು 12 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. 12 ತ್ರಿಬಲ್ ಕ್ರೋಶೆ ಆದಮೇಲೆ ಈ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 1 2 3 4 ಚೈನ್ ಹಾಕ್ಕೊಂಡು ಈ 6 ಚೈನ್ ಹಾಕ್ಕೊಂಡಿದ್ವಲ್ಲ 6 ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಮತ್ತು 1 2 3 4 ತ್ರಿಬಲ್ ಕ್ರೋಶೆ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಅದು ಈ ಥರ ಕಾಣಿಸುತ್ತೆ. ಮತ್ತು ಇಲ್ಲಿಂದ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಈ ಎರಡೂ ಚೈನ್ನ ಲಾಕ್ ಮಾಡ್ಕೊಂಡು ಥರ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಹಾಕಬೇಕು. ಮತ್ತು ಇದಕ್ಕೆ 12 ಕಂಬ ಹಾಕಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿಗೆ 10 ಬೀಡ್ಸ್ ಹಿಡಿದಿದೆ. 10 ಬೀಡ್ ಆದಮೇಲೆ ಇಲ್ಲಿಗೆ ಲಾಕ್ ಮಾಡಿ ಮತ್ತೆ ಇಲ್ಲಿಗೆ 4 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ ಫ್ರೆಂಡ್ಸ್, ಈ ಸೀರೆದು ಫೈನಲ್ ಲುಕ್ ಈ ಥರ ಬಂದಿದೆ. ನಾನು ಇದರ ಕೆಳಗೆ ಸ್ವಲ್ಪ ಗಮ್ ಹಾಕಿ ಈ ಕುಚ್ಚಿಗೆ ಸ್ಟಿಕ್ ಮಾಡಿದ್ದೀನಿ. ಯಾಕೆಂದರೆ ಇದು ಈ ಥರ ಎತ್ಕೊಬಿಡುತ್ತೆ, ಹಾಗಾಗಿ ಈ ಥರ ಸ್ಟಿಕ್ ಮಾಡಿದ್ದೀನಿ. ಇದು ಈ ಸೀರೆ ಫೈನಲ್ ಲುಕ್ಕು.